press the bell icon on the YouTube app and never miss another update. Hello students, today let us continue our discussion in understanding elementary shapes. In previous classes we studied about angles, isn't it? In that we studied about straight angles, right angle, isn't it? And complete angle also. But today we will discuss about angles, but here we classify the angles in general way. See, in the right angle means it measures exactly 90 degree, and in straight angles it measures exactly 180 degree, and in complete angle it measures exactly 360 degree. Where in right angle and straight angle and complete angle we are telling about exact values. So in this class we will study about general things, means for examples, if we take acute angle, say I will explain first acute angle. Acute angle, we will read like this. Acute angle means the angle which measures less than 90 degrees are called acute angles, isn't it? The angles which measures less than 90 degree. 90 ಡಿಗ್ರಿನ ನಾವೇನಂತ ಹೇಳ್ಬೋದು, ರೈಟ್ ಆ್ಯಂಗಲ್ ಅಂತ ಹೇಳ್ಬೋದು, isn't it? So you can write it as the angle which measures less than right angle. ನೀವು ಲೆಸ್ ದ್ಯಾನ್ ರೈಟ್ ಆ್ಯಂಗಲ್ ಅಂತ ಹೇಳಿದ್ರು ಒಂದೇ, ಲೆಸ್ ದ್ಯಾನ್ 90 ಡಿಗ್ರಿ ಅಂತ ಹೇಳಿದ್ರು ಒಂದೇ. ಸೊ ದ ಆ್ಯಂಗಲ್ ವಿಚ್ ಮೆಷರ್ ಲೆಸ್ ದ್ಯಾನ್ 90 ಡಿಗ್ರಿ ಆರ್ ಕಾಲ್ಡ್ ಅಕ್ಯೂಟ್ ಆ್ಯಂಗಲ್ ಆರ್ ಅಕ್ಯೂಟ್ ಆ್ಯಂಗಲ್ಸ್. ತುಂಬ ಇದ್ರೆ ನಾವೇನು ಹೇಳ್ತೀವಿ, ಅಕ್ಯೂಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಸಿ ಇಫ್ ಯು ಕ್ಯಾನ್ ಟೇಕ್ ಎನಿ ಆ್ಯಂಗಲ್ಸ್ ಬಿಲೋ 90 ಡಿಗ್ರಿ, ಅಂದರೆ 90 ಡಿಗ್ರಿಗಿಂತ ಕಡಿಮೆ ಆ್ಯಂಗಲ್ ಯಾವ್ದ್ಯಾವ್ದು ಇರುತ್ತೆ. ಇಫ್ ಯು ಟೇಕ್ 89 ಡಿಗ್ರಿ ಇದ್ದರೂ ಕೂಡ ಅದನ್ನ ನಾವೇನಂತ ಹೇಳ್ತೀವಿ, ಅಕ್ಯೂಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಸೊ ಯು ಕ್ಯಾನ್ ಟೇಕ್ ಎನಿ ನಂಬರ್ ಲೆಸ್ ದ್ಯಾನ್ 90ಇಂದ ಕೆಳಗೆ ಯಾವ್ದು ಬೇಕಾದರೂ ತೊಗೋಬೋದು. 89, 80, 75, 60, ಯು ಕ್ಯಾನ್ ಟೇಕ್ ಎನಿ ಎಕ್ಸಾಂಪಲ್ಸ್. So these are all example of acute angles. ನಿಮಗೆ ಒಂದು ಡೌಟ್ ಬರ್ಬೋದು, 90 ಡಿಗ್ರಿನ ಅಕ್ಯೂಟ್ ಆ್ಯಂಗಲಿಗೆ ಬರೀಬಹುದಾ ಅಂತ. ಸೊ 90 ಡಿಗ್ರಿ ನಮಗೆ ರೈಟ್ ಆ್ಯಂಗಲ್ ಆಗುತ್ತೆ, ಅದು ಅಕ್ಯೂಟ್ ಆ್ಯಂಗಲ್ ಆಗಲ್ಲ. 90 ಡಿಗ್ರಿ ಈಸ್ ನಾಟ್ ಆ್ಯನ್ ಎಕ್ಸಾಂಪಲ್ ಫಾರ್ ಅಕ್ಯೂಟ್ ಆ್ಯಂಗಲ್. ಈಸ್ ಇಟ್ ಕ್ಲಿಯರ್? ಸೊ ದಿಸ್ ಈಸ್ ಅಬೌಟ್ ಅಕ್ಯೂಟ್ ಆ್ಯಂಗಲ್. Now let us take obtuse angle. Please learn and observe the pronunciation carefully, because these are new words for you. See, this is, we read it as acute angle. Next one we have, that is obtuse angle. What is obtuse angle? The angle which measures greater than 90. Observe carefully words, greater than 90 and less than 180. 180 are called obtuse angle. See, the angle which measures greater than 90 ಅಂದರೆ 90 ಡಿಗ್ರಿಗಿಂತ ಜಾಸ್ತಿ, 90 ಡಿಗ್ರಿಗಿಂತ ಗ್ರೇಟರ್ ಇರೋ ಅಂತ. ಆ್ಯಂಡ್ ಒನ್ ಮೋರ್ ಕಂಡೀಷನ್, 90 ಡಿಗ್ರಿಗಿಂತ ಜಾಸ್ತಿ ಮತ್ತು ಲೆಸ್ ದ್ಯಾನ್ 180 ಡಿಗ್ರಿಗಿಂತ ಕಡಿಮೆ ಇರೋ ಆ್ಯಂಗಲ್ಸ್ನ ನಾವೇನು ಹೇಳ್ತೀವಿ, obtuse angle ಅಂತ ಹೇಳ್ತೀವಿ. ಸೊ ಯು ಕ್ಯಾನ್ ಟೇಕ್ ಎನಿ ಎಕ್ಸಾಂಪಲ್ಸ್. ಸೊ ಗ್ರೇಟರ್ ದ್ಯಾನ್ 90 ಅಂದರೆ 91 ಡಿಗ್ರಿ,
ಆ್ಯಂಡ್ 120 ಡಿಗ್ರಿ. 180 ತಗೊಂಡ್ರೆ ಅದು ನಮಗೆ ಸ್ಟ್ರೇಟ್ ಆ್ಯಂಗಲ್ ಆಗುತ್ತೆ. ಸೊ ಯು ಕುಡ್ ನಾಟ್ ಟೇಕ್ 180 ತಗೊಳ್ಳೋ ಆಗಿಲ್ಲ. ಸೊ ಯು ಕ್ಯಾನ್ ಟೇಕ್ ಲೆಸ್ ದ್ಯಾನ್ 180 ಅಂದರೆ ನಾವು 179 ತಗೋಬೋದು. ಸೊ 191 ಡಿಗ್ರಿಯಿಂದ ನಮಗೆ 179 ಡಿಗ್ರಿವರೆಗೂ ಏನಾಗುತ್ತೆ, ನಮಗೆ ಅಬ್ಟ್ಯೂಸ್ ಆ್ಯಂಗಲ್ ಆಗುತ್ತೆ. ಇಸ್ಂಟ್ ಇಟ್? ಇಫ್ ಯು ಟೇಕ್ ದ ಕ್ವಾಡ್ರ್ಯಾಂಟ್, ಸಿ ನಮಗೆ ಇದು 0 ಡಿಗ್ರಿನ ರೆಪ್ರೆಸೆಂಟ್ ಮಾಡುತ್ತೆ, ಯಾವಾಗಲೂ ಇದು 90 ಡಿಗ್ರಿನ ರೆಪ್ರೆಸೆಂಟ್ ಮಾಡುತ್ತೆ. ದಿಸ್ ರೆಪ್ರೆಸೆಂಟ್ಸ್ 180 ಡಿಗ್ರಿ ಆ್ಯಂಡ್ ದಿಸ್ ರೆಪ್ರೆಸೆಂಟ್ಸ್ 270 ಡಿಗ್ರಿ. ದಿಸ್ ಇಸ್ 360 ಡಿಗ್ರಿ. 0 ಅಂದರೂ ಒಂದೇ, ನಮಗೆ ಒಂದು ಕಂಪ್ಲೀಟ್ ಆದರೆ 360 ಡಿಗ್ರಿನೂ ಅಲ್ಲೇ ಬರುತ್ತೆ. ಸೊ 0ಇಂದ 90 ತನಕ ಬರೋದನ್ನ ನಾವು ಅಕ್ಯೂಟ್ ಆ್ಯಂಗಲ್ಸ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿವರೆಗೂ ಇದ್ದರೆ ಅಕ್ಯೂಟ್ ಆ್ಯಂಗಲ್ಸ್ ಅಂತ ಕರಿತೀವಿ. 90 ಡಿಗ್ರಿಯಿಂದ 180 ಒಳಗಡೆ ಬಂತು ಅಂದರೆ ಅವನ್ನ ನಾವು ಅಬ್ಟ್ಯೂಸ್ ಆ್ಯಂಗಲ್ ಅಂತ ಕರಿತೀವಿ. 90ಇಂದ 180 ನಡುವೆ ಬರೋದು ಅಬ್ಟ್ಯೂಸ್, 0ಇಂದ 90 ನಡುವೆ ಬರೋದು ಅಕ್ಯೂಟ್. ಅಲ್ಲಿ ಸಿ 180 ಡಿಗ್ರಿಯಿಂದ 360, 180ಗಿಂತ ಜಾಸ್ತಿ 360ಗಿಂತ ಕಡಿಮೆ ಇದ್ದರೆ ಅದನ್ನ ನಾವೇನಂತ ಹೇಳ್ತೀವಿ, ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ರಿಫ್ಲೆಕ್ಸ್ ಆ್ಯಂಗಲ್. ಐ ವಿಲ್ ಎಕ್ಸ್ಪ್ಲೇನ್ ನಾವು. ಆಲ್ರೆಡಿ ಅಕ್ಯೂಟ್ ಆ್ಯಂಗಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಟ್ ಈಸ್ ಅಬೌಟ್ ಗ್ರೇಟರ್ ದ್ಯಾನ್ 0 ಆರ್ ಲೆಸ್ ದ್ಯಾನ್ 90 ಡಿಗ್ರಿ. ಲೆಸ್ ದ್ಯಾನ್ 90 ಡಿಗ್ರಿ ಇದ್ದರೆ ನಮಗೆ ಅಕ್ಯೂಟ್ ಆ್ಯಂಗಲ್, ಗ್ರೇಟರ್ ದ್ಯಾನ್ 90 ಲೆಸ್ ದ್ಯಾನ್ 180 ಡಿಗ್ರಿ ಇದ್ದರೆ ಅಬ್ಟ್ಯೂಸ್ ಆ್ಯಂಗಲ್, ಆ್ಯಂಡ್ ರಿಫ್ಲೆಕ್ಸ್ ಆ್ಯಂಗಲ್ ಅಂದರೆ ಗ್ರೇಟರ್ ದ್ಯಾನ್ 180 ಆ್ಯಂಡ್ ಲೆಸ್ ದ್ಯಾನ್ 360 ಡಿಗ್ರಿ. ಯು ಹ್ಯಾವ್ ಟು ರಿಮೆಂಬರ್ ದೋಸ್ ಥಿಂಗ್ಸ್. ಸೊ ಆ 3 ನಂಬರ್ಸ್ನ ನೆನ್ಪಿಟ್ಕೊಂಡು ನೀವು ಎಲ್ಲ ಆ್ಯಂಗಲ್ಸ್ನ ಈಸಿಯಾಗಿ ಕ್ಲಾಸಿಫೈ ಮಾಡ್ಬೋದು. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ರಿಫ್ಲೆಕ್ಸ್ ಆ್ಯಂಗಲ್ ನೌ. ರಿಫ್ಲೆಕ್ಸ್ ಆ್ಯಂಗಲ್ಸ್ ಅಂದರೆ ನಾನೇನು ಹೇಳಿದೆ, ಗ್ರೇಟರ್ ದ್ಯಾನ್ 180 ಡಿಗ್ರಿ ಆ್ಯಂಡ್ ಲೆಸ್ ದ್ಯಾನ್ 360 ಡಿಗ್ರಿ. ದ ಆ್ಯಂಗಲ್ಸ್ which measures greater than 180 and less than 360 are called reflex angles. Here also you can take any example that should be greater than 180. Greater than 180 you can take 181, 182, 183. You can take any numbers greater than 180 and it should be less than 360. ಅಂದರೆ 270 ತಗೋಬೋದು, 290 ತಗೋಬೋದು, ಅಪ್ ಟು 359 ಡಿಗ್ರಿ. 360 ತೊಗೊಂಡ್ರೆ ಅದು ನಮಗೆ ಕಂಪ್ಲೀಟ್ ಆ್ಯಂಗಲ್ ಆಗುತ್ತೆ. ಇದರ ಸಪ್ರೇಟ್ 3 ಆ್ಯಂಗಲ್ಸ್ ಇದೆ ನಮಗೆ. ರೈಟ್ ಆ್ಯಂಗಲ್ ಅಂದರೆ 90 ಡಿಗ್ರಿ, ಸ್ಟ್ರೇಟ್ ಆ್ಯಂಗಲ್ ಅಂದರೆ 180, ಕಂಪ್ಲೀಟ್ ಆ್ಯಂಗಲ್ ಅಂದರೆ ನಮಗೆ 360 ಡಿಗ್ರಿ. ಇಸ್ಂಟ್ ಇಟ್? ಸೊ ಇವು ಬಿಟ್ವೀನ್ ಆ್ಯಂಗಲ್ಸ್, ರೈಟ್ 0ಇಂದ ರೈಟ್ ಆ್ಯಂಗಲ್ ನಡುವೆ ಬರೋನ ನಾವೇನು ಹೇಳ್ತೀವಿ, ಅಕ್ಯೂಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ರೈಟ್ ಆ್ಯಂಗಲ್ ಮತ್ತು ಸ್ಟ್ರೇಟ್ ಆ್ಯಂಗಲ್ಸ್ ಅಂದರೆ ಗ್ರೇಟರ್ ದ್ಯಾನ್ 90 ಡಿಗ್ರಿ ಆ್ಯಂಡ್ ಲೆಸ್ ದ್ಯಾನ್ 180 ಡಿಗ್ರಿ ಇದ್ದರೆ ನಾವೇನು ಹೇಳ್ತೀವಿ, ಅಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತೀವಿ. ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಹೇಳಬೇಕು ಅಂದರೆ ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ 180 ಅಂದರೆ ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ ಸ್ಟ್ರೇಟ್ ಆ್ಯಂಗಲ್ ಆ್ಯಂಡ್ ಲೆಸ್ ದ್ಯಾನ್ 360 ಮೀನ್ಸ್ ಲೆಸ್ ದ್ಯಾನ್ ಕಂಪ್ಲೀಟ್ ಆ್ಯಂಗಲ್. ಪದೇ ಪದೇ ಯಾಕೆ ರಿಪೀಟ್ ಮಾಡ್ತಿದ್ದೀನಿ ಅಂದರೆ ನೀವು ಕಾನ್ಸೆಪ್ಟ್ ತುಂಬ ಸಲ ಕೇಳಿದ್ರೆ ನಿಮಗೆ ಈಸಿಯಾಗಿ ಒನ್ ಟೈಮ್ ಅರ್ಥ ಆಗಿಲ್ಲ ಅಂದರೂ ಇನ್ನೊಂದು ಸಲ ಅರ್ಥ ಆಗುತ್ತೆ. ಆ್ಯಂಡ್ ಯು ಹ್ಯಾವ್ ಟು ರಿಮೆಂಬರ್ 3 ಪಾಯಿಂಟ್ಸ್ ಬಿಕಾಸ್ based on these 3 angles you have one exercise. So let us now discuss exercise 5.3, that is page number 94, isn't it? So
In exercise 5.3, they are given first match the following. Match the following ಅಂದರೆ ಲೆಫ್ಟ್ ಸೈಡ್ ಒಂದು ಕಾಲಮ್ ಇದೆ, ನಮಗೆ ರೈಟ್ ಸೈಡ್ ಒಂದು ಕಾಲಮ್ ಇದೆ. ಏನು ಮಾಡಬೇಕು? ಸೊ ಯು ಹ್ಯಾವ್ ಟು ಮ್ಯಾಚ್ ದೀಸ್ ಟು ಕಾಲಮ್ಸ್. ಸ್ಟ್ರೇಟ್ ಆ್ಯಂಗಲ್ಗೆ ನಮಗೆ ಗೊತ್ತಿದೆ ಒಂದು ಕಾನ್ಸೆಪ್ಟ್. ಸ್ಟ್ರೇಟ್ ಆ್ಯಂಗಲ್ ಅಂದರೆ ಯಾವ ಥರ ಇರಬೇಕು? ಐದರ್ ಇಟ್ ಶುಡ್ ಬಿ ಲೈಕ್ ದಿಸ್. ಒಟ್ಟು ಯಾವಾಗಲೂ ಸ್ಟ್ರೇಟ್ ಆ್ಯಂಗಲ್ ಅಂದರೆ ನಮಗೆ ಸ್ಟ್ರೇಟ್ ಲೈನ್ ಇರಬೇಕು, ಹೆಂಗೆ ಬೇಕಾದರೂ ಇರ್ಬೋದು. ಇಟ್ ಶುಡ್ ಬಿ ಸ್ಟ್ರೇಟ್. ಅದನ್ನ ನಾವೇನಂತ ಹೇಳ್ತೀವಿ? ಸ್ಟ್ರೇಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಆ ಕಾನ್ಸೆಪ್ಟ್ನ ತಲೆನಲ್ಲಿ ಇಟ್ಕೊಂಡು ಲೆಟಸ್ ರೀಡ್ ರೈಟ್ ಸೈಡ್. ಲೆಸ್ ದ್ಯಾನ್ 1/4 ಆಫ್ ಎ ರೆವಲ್ಯೂಷನ್ ಅಂತ ಹೇಳ್ತಿದ್ದಾರೆ. ಸೊ ಅದು ಮ್ಯಾಚ್ ಆಗುತ್ತೆ ಸ್ಟ್ರೇಟ್ ಆ್ಯಂಗಲ್ಗೆ. ಲೆಸ್ ದ್ಯಾನ್ 1/4 ಆಫ್ ಎ ರೆವಲ್ಯೂಷನ್ ಆಗಲ್ಲ. ಯಾಕೆ ಅಂದರೆ ನಮಗೆ 1/4 ರೆವಲ್ಯೂಷನ್ ಅಂದರೆ ಏನು ಅಂತ ನೋಡೋಣ. ದಿಸ್ ಇಸ್ ಅಬೌಟ್ ರೆವಲ್ಯೂಷನ್ಸ್. ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ನಮಗೆ ದಿಸ್ ಇಸ್ 1/4, ದಿಸ್ ಇಸ್ 1/2 ರೆವಲ್ಯೂಷನ್, ಇದು 3/4 ರೆವಲ್ಯೂಷನ್ ಆಗುತ್ತೆ. ಇಲ್ಲಿಗೆ ಬಂದರೆ ಒಂದು ಕಂಪ್ಲೀಟ್ ರೆವಲ್ಯೂಷನ್ ಆಗುತ್ತೆ. ಲೆಸ್ ದ್ಯಾನ್ 1/4 ಆಫ್ ಎ ರೆವಲ್ಯೂಷನ್ ಅಂದರೆ ಇದಿಷ್ಟರ ಒಳಗೆ ಆ್ಯಂಗಲ್ ಬಂದರೆ ನಾವು ಸ್ಟ್ರೇಟ್ ಆ್ಯಂಗಲ್ ಅಂತ ಹೇಳ್ತೀವ? ಸ್ಟ್ರೇಟ್ ಆ್ಯಂಗಲ್ ಅಂತ ಹೇಳಲ್ಲ. ನಮಗೆ ಇದಿಷ್ಟು ಸ್ಟ್ರೇಟ್ ಲೈನ್ ಸಿಕ್ಕರೆ ಮಾತ್ರ ನಾವು ಸ್ಟ್ರೇಟ್ ಆ್ಯಂಗಲ್ ಅಂತ ಹೇಳ್ತೇವೆ. ಸೊ ಆಪ್ಷನ್ ಎ ಅಂದರೆ ಎ ಕಾಲಮ್ ಆಗಲ್ಲ ನಮಗೆ. ಲೆಟಸ್ ಟೇಕ್ ಬಿ. ಮೋರ್ ದ್ಯಾನ್ ಹಾಫ್ ಆಫ್ ಎ ರೆವಲ್ಯೂಷನ್. ಇಲ್ಲಿ ಹಾಫ್ ಇದೆ, ಮೋರ್ ದ್ಯಾನ್ ಅಂದರೆ ಹಾಫಿಗಿಂತ ಜಾಸ್ತಿ ಅಂತ ಹೇಳ್ತಿದ್ದಾರೆ. ಸ್ಟ್ರೇಟ್ ಆ್ಯಂಗಲ್ ಅಂದರೆ ನಮಗೆ ಎಕ್ಸಾಕ್ಟ್ ಹಾಫ್ ಬರಬೇಕು. ಸೊ ಮೋರ್ ದ್ಯಾನ್ ಹಾಫ್ ಆಫ್ ಎ ರೆವಲ್ಯೂಷನ್ ಕೂಡ ಆಗಲ್ಲ. ಆ್ಯಂಡ್ ನೆಕ್ಸ್ಟ್ ಅಕ್ಯೂಟ್ ಆ್ಯಂಗಲ್. ಅಕ್ಯೂಟ್ ಆ್ಯಂಗಲ್ ಅಂದರೆ ನಮಗೆ ಏನು ಗೊತ್ತಿದೆ? ಲೆಸ್ ದ್ಯಾನ್ 1/4 ಮೋರ್ ದ್ಯಾನ್ ಹಾಫ್ ಆಫ್ ಎ ರೆವಲ್ಯೂಷನ್ ಅದು ಚೆಕ್ ಮಾಡಿದ್ವಿ, ಆಗಲ್ಲ. ನೆಕ್ಸ್ಟು ಸಿಗೆ ಹೋಗೋಣ. ಹಾಫ್ ಆಫ್ ಎ ರೆವಲ್ಯೂಷನ್. ನಮಗೆ ಹಾಫ್ ಆಫ್ ಎ ರೆವಲ್ಯೂಷನ್ ಇಲ್ಲಿ ಕೊಟ್ಟಿದ್ದಾರೆ. ಸ್ಟ್ರೇಟ್ ಆ್ಯಂಗಲ್ ಅಂದರೆ ನಾನು ಹೇಳಿದೆ ನಿಮಗೆ ಯಾವಾಗಲೂ ಸ್ಟ್ರೇಟ್ ಲೈನೇ ಇರಬೇಕು. ಹಾಫ್ ಆಫ್ ಎ ರೆವಲ್ಯೂಷನ್ ಅಂದರೆ ಹೆಂಗೆ ಬರುತ್ತೆ? ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, ಇಲ್ಲಿ ಹಾಫ್ ಕಂಪ್ಲೀಟ್ ಆಗಿ, ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಅಂತ ಏನೂ ಹೇಳಿಲ್ಲ. ಸೊ ಇಲ್ಲಿಗೆ ಎಕ್ಸಾಕ್ಟ್ ಹಾಫ್ ಇದೆ. ಸೊ ಎಕ್ಸಾಕ್ಟ್ ಹಾಫ್ ಅಂದರೆ ಈ ಲೈನ್ ನಮಗೆ. ದಿಸ್ ಈಸ್ ರೆಪ್ರೆಸೆಂಟಿಂಗ್ ಸ್ಟ್ರೇಟ್ ಆ್ಯಂಗಲ್. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಬಂದು ಸ್ಟಾಪ್ ಆದರೆ ನಮಗೆ ಸ್ಟ್ರೇಟ್ ಆ್ಯಂಗಲ್ ಸಿಗುತ್ತೆ. ಸೊ ಸ್ಟ್ರೇಟ್ ಆ್ಯಂಗಲ್ಲಿಗೆ ನಮಗೆ ಯಾವ ಆಪ್ಷನ್ ಮ್ಯಾಚ್ ಆಗುತ್ತೆ? ಸಿ, ದಟ್ ಈಸ್ ಹಾಫ್ ಆಫ್ ಎ ರೆವಲ್ಯೂಷನ್. ಒಂದು ಹಾಫ್ ರೆವಲ್ಯೂಷನ್ ಕಂಪ್ಲೀಟ್ ಆಯಿತು ಅಂದರೆ ನಾವೇನು ಹೇಳ್ಬೋದು? ಅಲ್ಲಿ ಸ್ಟ್ರೇಟ್ ಆ್ಯಂಗಲ್ ಫಾರ್ಮ್ ಆಗಿದೆ ಅಂತ ಹೇಳ್ಬೋದು. ಇಸ್ಂಟ್ ಇಟ್? ನೆಕ್ಸ್ಟ್ ಸೆಕೆಂಡ್ ಕ್ವೆಶ್ಚನ್ ಏನಿದೆ? ರೈಟ್ ಆ್ಯಂಗಲ್ ಇದೆ. ಸೊ ಚೆಕ್ ಮಾಡೋಣ ಯಾವುದು ಮ್ಯಾಚ್ ಆಗುತ್ತೆ ಅಂತ. ರೈಟ್ ಆ್ಯಂಗಲ್ ಹೀಗೆ ಯಾವುದು ಮ್ಯಾಚ್ ಆಗುತ್ತೆ? ಲೆಸ್ ದ್ಯಾನ್ 1/4 ಆಫ್ ಎ ರೆವಲ್ಯೂಷನ್ ಆಗಲ್ಲ. ಲೆಸ್ ದ್ಯಾನ್ 1/4 ಅಂದರೆ ಇಲ್ಲಿ ಬರುತ್ತೆ ನಮಗೆ. ನಮಗೆ ರೈಟ್ ಆ್ಯಂಗಲ್ ಅಂದರೆ ಏನು? ಎಕ್ಸಾಕ್ಟ್ 90 ಡಿಗ್ರಿ. 1/4 ರೆವಲ್ಯೂಷನಿಗೆ ಬಂದರೆ ಏನು ಹೇಳ್ತೀವಿ ನಾವು? ಅದು 90 ಡಿಗ್ರಿ. ಇಲ್ಲಿ 90 ಡಿಗ್ರಿ ಇರುತ್ತೆ, 180 ಡಿಗ್ರಿ ಇರುತ್ತೆ, ಇಲ್ಲಿ 270 ಡಿಗ್ರಿ ಇರುತ್ತೆ, ದಿಸ್ ಇಸ್ 360 ಡಿಗ್ರಿ. ಇವೆಲ್ಲ ರೆವಲ್ಯೂಷನ್ನ ರೆಪ್ರೆಸೆಂಟ್ ಮಾಡ್ತಿರುತ್ತೆ. ಇವೆಲ್ಲ ನಮಗೆ ಆ್ಯಂಗಲ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ರೈಟ್ ಆ್ಯಂಗಲ್ ಅಂದರೆ ನಮಗೆ ಎಕ್ಸಾಕ್ಟ್ 90 ಡಿಗ್ರಿ. ಸೊ ಇಲ್ಲಿ ಯಾವ್ದು ಮ್ಯಾಚ್ ಆಗುತ್ತೆ ನೋಡಿರಿ? ಲೆಸ್ ದ್ಯಾನ್ 1/4 ಆಫ್ ಎ ರೆವಲ್ಯೂಷನ್ ಆಗಲ್ಲ. ಮೋರ್ ದ್ಯಾನ್ ಹಾಫ್ ಆಫ್ ಎ ರೆವಲ್ಯೂಷನ್ ಅದು ಕೂಡ ಆಗಲ್ಲ. ಹಾಫ್ ಆಫ್ ಎ ರೆವಲ್ಯೂಷನ್ ಆಲ್ರೆಡಿ ಸ್ಟ್ರೇಟ್ ಆ್ಯಂಗಲ್ ಹಾಫ್ ಆಫ್ ಎ ರೆವಲ್ಯೂಷನ್ ಅಂದರೆ ಡಿ 1/4 ಆಫ್ ಎ ರೆವಲ್ಯೂಷನ್. ನಮಗೆ 1/4 ಎಲ್ಲಿದೆನೋ ಅಲ್ಲೇ ಕೂಡ 90 ಇದೆ. 1/4 ರೆವಲ್ಯೂಷನ್ ಎಲ್ಲಿ ಇದೆನೋ ಅಲ್ಲೇ 90 ಡಿಗ್ರಿ ಇದೆ ಅಲ್ವಾ? ಸೊ 1/4 ರೆವಲ್ಯೂಷನ್ ಅಂದ್ರೂ ಒಂದೇ, 90 ಡಿಗ್ರಿ ಅಂದ್ರೂ ಒಂದೇ. ಸೊ 90 ಡಿಗ್ರಿ ಅಂದರೆ ಏನು ಹೇಳ್ಬೋದು ನಾವು? 1/4 ಆಫ್ ಎ ರೆವಲ್ಯೂಷನ್. ಸೊ ಸೆಕೆಂಡ್ ಕ್ವೆಶನಿಗೆ ಯಾವ ಆಪ್ಷನ್ ಮ್ಯಾಚ್ ಆಗುತ್ತೆ ಅಂದರೆ ಡಿ ಆಪ್ಷನ್ ಮ್ಯಾಚ್ ಆಗುತ್ತೆ. ಇಸ್ಂಟ್ ಇಟ್? ಸೊ ಲೆಟ್ ಅಸ್ ಟೇಕ್ ಅಕ್ಯೂಟ್ ಆ್ಯಂಗಲ್. ಅಕ್ಯೂಟ್ ಆ್ಯಂಗಲ್ ಅಂದರೆ ನಮಗೆ ಗೊತ್ತಿದೆ ಗ್ರೇಟರ್ ದ್ಯಾನ್ 0 ಅಂದರೆ 0ಗಿಂತ ಜಾಸ್ತಿ, 90ಗಿಂತ ಕಡಿಮೆ. ಸೊ ಲೆಸ್ ದ್ಯಾನ್ 90 ಡಿಗ್ರಿ. ಲೆಸ್ ದ್ಯಾನ್ 90 ಡಿಗ್ರಿನೂ ಒಂದೇ, ಲೆಸ್ ದ್ಯಾನ್ 1/4 ಆಫ್ ಎ ರೆವಲ್ಯೂಷನ್ ಅಂದ್ರೂ ಒಂದೇ. ಇಸ್ಂಟ್ ಇಟ್? ಅಕ್ಯೂಟ್ ಆ್ಯಂಗಲ್ ಡೆಫಿನೇಷನ್ನ ನೆನ್ಪು ಮಾಡ್ಕೊಳ್ರಿ. ಇಟ್ ಶುಡ್ ಬಿ ದ ಆ್ಯಂಗಲ್ ಶುಡ್ ಬಿ ಲೆಸ್ ದ್ಯಾನ್ 90 ಡಿಗ್ರಿ. ರೆವಲ್ಯೂಷನಲ್ಲಿ ಏನು ಹೇಳ್ಬೋದು? ಲೆಸ್ ದ್ಯಾನ್ 1/4 ಆಫ್ ಎ ರೆವಲ್ಯೂಷನ್. ನೋಡಿರಿ ಎಲ್ಲಿದೆ ನಮಗೆ ಲೆಸ್ ದ್ಯಾನ್ 1/4 ಆಫ್ ಎ ರೆವಲ್ಯೂಷನ್? ಅದು ಎ ಆಪ್ಷನಲ್ಲಿ ಇದೆ. ಸೊ ಥರ್ಡ್ ಕ್ವೆಶನಿಗೆ ನಮಗೇನಾಗುತ್ತೆ? ಆಪ್ಷನ್
A, isn't it? So let us take obtuse angle. Obtuse angle ಅಂದರೆ ಡೆಫಿನೇಷನ್ ಏನು? ಗ್ರೇಟರ್ ದ್ಯಾನ್ 90, ಇಲ್ಲಿದೆ ಗ್ರೇಟರ್ ದ್ಯಾನ್ 90 ಆ್ಯಂಡ್ ಲೆಸ್ ದ್ಯಾನ್ 180. ರೆವಲ್ಯೂಷನ್ಸಲ್ಲಿ ಹೆಂಗೆ ಹೇಳ್ಬೋದು? ಗ್ರೇಟರ್ ದ್ಯಾನ್ 1/4 ಆಫ್ ಎ ರೆವಲ್ಯೂಷನ್ ಆ್ಯಂಡ್ ಲೆಸ್ ದ್ಯಾನ್ ಹಾಫ್ ಆಫ್ ಎ ರೆವಲ್ಯೂಷನ್, isn't it? 1/2 ಅಂದರೆ ಹಾಫ್ ಅಂತ ಹೇಳ್ತೀವಿ, ಲೆಸ್ ದ್ಯಾನ್ ಹಾಫ್ ಆಫ್ ಆ್ಯಂಡ್ ಗ್ರೇಟರ್ ದ್ಯಾನ್ 1/4. ಆ ಥರ ಎಲ್ಲಾದರೂ ಆಪ್ಷನ್ ಇದೆನಾ ಚೆಕ್ ಮಾಡಿ. ಇದೆ ನೋಡಿರಿ ನಮಗೆ ಆಪ್ಷನ್ ಇ. ಅವರು ಗ್ರೇಟರ್ ಮತ್ತು ಲೆಸ್ಸರ್ ಅಂತ ಹೇಳೋ ಬದಲು ಏನು ಕೊಟ್ಟಿದ್ದಾರೆ? ಬಿಟ್ವೀನ್ ವರ್ಡ್ನ ಯೂಸ್ ಮಾಡಿದ್ದಾರೆ. ಬಿಟ್ವೀನ್ ಅಂದರೆ ಆ ಎರಡರ ಮಧ್ಯೆ ಅಂತ. ಬಿಟ್ವೀನ್ 1/4 ಆ್ಯಂಡ್ 1/2 ಏನಾಗುತ್ತೆ ನಮಗೆ ಇಲ್ಲಿ? ಅಬ್ಟ್ಯೂಸ್ ಆ್ಯಂಗಲ್ ಸಿಗುತ್ತೆ. ಸೊ ಫೋರ್ತ್ ಕ್ವೆಶನ್ಗೆ ಏನು? ಆಪ್ಷನ್ ಇ. ನೆಕ್ಸ್ಟ್ ಫಿಫ್ತ್, ರಿಫ್ಲೆಕ್ಸ್ ಆ್ಯಂಗಲ್. ರಿಫ್ಲೆಕ್ಸ್ ಆ್ಯಂಗಲ್ ಅಂದರೆ ಇಲ್ಲೇ ಇದೆ ನಮಗೆ ಗ್ರೇಟರ್ ದ್ಯಾನ್ 180 ಆ್ಯಂಡ್ ಲೆಸ್ ದ್ಯಾನ್ 360 ಡಿಗ್ರಿ. ಗ್ರೇಟರ್ ದ್ಯಾನ್ 180 ಅಂದರೆ ಏನು ಹೇಳ್ಬೋದು? ಹಾಫ್ ಆಫ್ ಎ ರೆವಲ್ಯೂಷನ್ ಅಂತ ಹೇಳ್ಬೋದು. ಸೊ ಮೋರ್ ದ್ಯಾನ್ ಹಾಫ್ ಆಫ್ ಎ ರೆವಲ್ಯೂಷನ್. 360 ಡಿಗ್ರಿಯಲ್ಲಿ ಕಂಡೀಷನ್ ಇದೆ, ಬಟ್ ಇಲ್ಲಿ ಆಪ್ಷನಲ್ಲಿ ಯಾವುದು ಮ್ಯಾಚ್ ಆಗ್ತಾ ಇಲ್ಲ. ಎಫಲ್ಲಿ 1 ಕಂಪ್ಲೀಟ್ ರೆವಲ್ಯೂಷನ್ ಅಂತಿದೆ, ಸೊ ಇಲ್ಲಿ ಕಂಪ್ಲೀಟ್ ಆ್ಯಂಗಲ್ ಕೊಟ್ಟಿಲ್ಲ, ಅದು ಮ್ಯಾಚ್ ಆಗೋಲ್ಲ. ಫಿಫ್ತಿಗೆ ರಿಫ್ಲೆಕ್ಸ್ ಆ್ಯಂಗಲ್. ರಿಫ್ಲೆಕ್ಸ್ ಆ್ಯಂಗಲ್ ಅಂದರೆ more than half of a revolution, isn't it? I'll repeat once. Straight angle andre C, half of a revolution. And second question, right angle, option D, 1/4 of a revolution. And third question, acute angle, less than 1/4 of a revolution. Fourth one, obtuse angle, between 1/4 and 1/2 of a revolution. Reflex angle, option B, more than half of a revolution. ಸಿ, ನಾನು ಈ ಕಾನ್ಸೆಪ್ಟನ್ನ ಒಂದ್ಸರಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ರೆವಲ್ಯೂಷನ್ದು ಮತ್ತು ಆ್ಯಂಗಲ್ದು ನೀಟಾಗಿ ಈ ಡಯಾಗ್ರಾಮ್ ನೆನ್ಪಿಟ್ಕೊಳ್ರಿ. ನೀವು ಯಾವ ಕ್ವೆಶನ್ಸ್ ಬೇಕಾದರೂ ಆನ್ಸರ್ ಮಾಡ್ಬೋದು. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ನೀವು ಕಾನ್ಸೆಪ್ಟನ್ನ ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ಯಾವ ಕ್ವೆಶನ್ ಬೇಕಾದರೂ ಆನ್ಸರ್ ಮಾಡ್ತೀರ. ಬೈ ಹಾರ್ಟ್ ಮಾಡಿದ್ರೆ ಆ ಕ್ಷಣಕ್ಕೆ, ಆ ಮೂಮೆಂಟಿಗೆ ನಿಮಗೆ ಆನ್ಸರ್ಸ್ನ ಬೈ ಹಾರ್ಟ್ ಮಾಡಿರ್ತೀರಿ, ಆಮೇಲೆ ಅದ್ರ ಲಾಜಿಕ್ ಗೊತ್ತಿರಲ್ಲ. ಸೊ ಇದು ಕ್ವಾಡ್ರಾಂಟ್ಸ್ ಅಂತ ಹೇಳ್ತೀವಿ. ಯಾವಾಗಲೂ 4 ಪಾರ್ಟ್ಸ್ ಇರುತ್ತೆ. ಇದು ನೆನ್ಪಿಟ್ಕೊಳ್ಳೋಕ್ಕೆ ಅಷ್ಟೇ. ಸಿ, 0 ಡಿಗ್ರಿ, ಇಲ್ಲಿ ಯಾವಾಗಲೂ 90 ಡಿಗ್ರಿ. 90 ಡಿಗ್ರಿ ಅಂದರೆ ನಿಮಗೆ ಗೊತ್ತಿರಬೇಕು, ದಟ್ ಈಸ್ ರೈಟ್ ಆ್ಯಂಗಲ್. ಹಿಯರ್ ಇಟ್ ಈಸ್ 180 ಡಿಗ್ರಿ ಆ್ಯಂಡ್ ದಿಸ್ ಇಸ್ 270 ಡಿಗ್ರಿ. ಇದೇ ಬೇಸಿಸ್ ಮೇಲೆ ನಾವು ಆನ್ಸರ್ ಮಾಡಿರೋದು ಮ್ಯಾಥ್ಸ್ ಟಫಲ್ಲಿ. ಎಲ್ಲಿ 90 ಡಿಗ್ರಿ ಇರುತ್ತಲ್ಲ, ಇಲ್ಲಿ 1/4 ರೆವಲ್ಯೂಷನ್, 180 ಡಿಗ್ರಿ ಇರೋ ಕಡೆ 1/2 ರೆವಲ್ಯೂಷನ್, ದಿಸ್ ಇಸ್ 3/4 ರೆವಲ್ಯೂಷನ್. 90 ಡಿಗ್ರಿನ ನಾವೇನು ಹೇಳ್ತೀವಿ? ರೈಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಇಲ್ಲಿ ಸ್ಟ್ರೇಟ್ ಆ್ಯಂಗಲ್ ಅಂತ ಹೇಳ್ತೀವಿ 180 ಡಿಗ್ರಿನ. isn't it? 0 ಡಿಗ್ರಿಗಿಂತ ಜಾಸ್ತಿ, ರೈಟ್ ಆ್ಯಂಗಲ್ಗಿಂತ ಕಡಿಮೆ ಬಂದರೆ ಅಕ್ಯೂಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಇಲ್ಲಿ 90ಗಿಂತ ಜಾಸ್ತಿ, 180ಗಿಂತ ಕಡಿಮೆ ಬಂದರೆ ಅಬ್ಟ್ಯೂಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅಬ್ಟ್ಯೂಸ್ ಆ್ಯಂಗಲ್. ಹಿಯರ್ ಗ್ರೇಟರ್ ದ್ಯಾನ್ 180 ಆ್ಯಂಡ್ ಲೆಸ್ ದ್ಯಾನ್ 360. 0 ಡಿಗ್ರಿ ಇಲ್ಲಿ 360 ಅಂತ ಹೇಳ್ಬೋದು ನಾವು. ಸೊ ಗ್ರೇಟರ್ ದ್ಯಾನ್ 180 ಆ್ಯಂಡ್ ಲೆಸ್ ದ್ಯಾನ್ 360 ಅಂದರೆ this is reflex angle. ಇದಿಷ್ಟು ಕಾನ್ಸೆಪ್ಟ್ನ ನೆನಪಿಟ್ಕೊಳ್ಳಿ. ಯು ಕ್ಯಾನ್ ಈಸಿಲಿ ಆನ್ಸರ್ ಎನಿ ಕ್ವೆಶನ್ಸ್, isn't it? So if you are clear with this, let us take next question. For this you have to use protractor, isn't it? You already learned how to use protractor. Second question, page number 95. Classify each one of the following angles as right, straight, acute, obtuse or reflex. ಅಂದರೆ ಪ್ರತಿಯೊಂದನ್ನು ಕ್ಲಾಸಿಫೈ ಮಾಡ್ತಾ ಹೋಗಬೇಕು. ಸೊ ಫಾರ್ ದಟ್ ಲೆಟ್ us take second question.
ನೀವು ವಿತೌಟ್ ಪ್ರೊಟ್ರಾಕ್ಟರನ್ನ ಯೂಸ್ ಮಾಡ್ದಲೇ ಕೂಡ ಡೈರೆಕ್ಟಾಗಿ ಹೇಳ್ಬೋದು ಎಷ್ಟಿದೆ ಅಂತ. ಎಷ್ಟಿದೆ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಬಟ್ ಅಕ್ಯೂಟ್ ಆ್ಯಂಗಲ್ಲು ಅಥವಾ ಸ್ಟ್ರೇಟ್ ಆ್ಯಂಗಲ್ಲು ಯಾವ ಆ್ಯಂಗಲ್ ಅಂತ ನೀವು ಈಸಿಯಾಗಿ ಹೇಳ್ತಾ ಹೋಗ್ಬೋದು. ಫಸ್ಟ್ ಒನ್ ನೋಡಿ, ನೀವು ಪ್ರೊಟ್ರಾಕ್ಟರ್ನ ಇಟ್ಕೊಂಡು ಮೆಷರ್ ಮಾಡಿದ್ರೂ ಕೂಡ ನಿಮಗೆ ಲೆಸ್ ದ್ಯಾನ್ 90 ಡಿಗ್ರಿನೇ ಬರುತ್ತೆ. ಅದು ಎಷ್ಟು ಡಿಗ್ರಿ ಇದೆ ಅಂತ ನಮಗೆ ಅವ್ರು ಮೆಷರ್ ಮಾಡೋಕ್ಕೆ ಕೇಳಿಲ್ಲ. ನೀವೇನು ಮಾಡ್ತೀನಿ ಅಂದರೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಡೈಗ್ರಾಮ್ ಇರುತ್ತೆ, ಪ್ರೊಟ್ರಾಕ್ಟರ್ ಇರುತ್ತೆ ನಿಮ್ಮ ಹತ್ರ. ಸೊ ಐ ವಿಲ್ ಎಕ್ಸ್ಪ್ಲೇನ್ ಇನ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ಪ್ರೊಟ್ರಾಕ್ಟರ್ ಅಂದರೆ ಇಟ್ ಈಸ್ ಎ ಡಿವೈಸ್ ಯೂಸ್ ಟು ಮೆಷರ್ ದ ಆ್ಯಂಗಲ್ಸ್. ಆ್ಯಂಗಲ್ನ ಮೆಷರ್ ಮಾಡೋಕ್ಕೆ ಯೂಸ್ ಮಾಡೋವಂಥ ಇನ್ಸ್ಟ್ರೂಮೆಂಟ್ನ ನಾವೇನು ಹೇಳ್ತೀವಿ, ಪ್ರೊಟ್ರಾಕ್ಟರ್ ಅಂತ ಹೇಳ್ತೀವಿ. ಇದು ನಿಮ್ಮ ಜಿಯೋಮೆಟ್ರಿ ಬಾಕ್ಸಲ್ಲಿ ಇರುತ್ತೆ. ಇದನ್ನ ಹೆಂಗೆ ಯೂಸ್ ಮಾಡಬೇಕು ಅಂದರೆ, ಪ್ರೊಟ್ರಾಕ್ಟರಲ್ಲಿ ಒಂದು ಸೆಂಟರ್ ಪಾಯಿಂಟ್ ಇರುತ್ತೆ ಆ್ಯಂಡ್ ಹಿಯರ್ ಯು ಹ್ಯಾವ್ ಒನ್ ಸ್ಟ್ರೇಟ್ ಲೈನ್ ದಟ್ ಈಸ್ ಹಾರಿಸಾಂಟಲ್ ಲೈನ್ ಆ್ಯಂಡ್ ಹಿಯರ್ ಯು ಹ್ಯಾವ್ ವರ್ಟಿಕಲ್ ಲೈನ್. ಇಲ್ಲಿ ಇಲ್ಲ, ಬಟ್ ನೀವು ಯೂಸ್ ಮಾಡೋ ಪ್ರೊಟ್ರಾಕ್ಟರಲ್ಲಿ ಇರುತ್ತೆ. ಇಲ್ಲೊಂದು ವರ್ಟಿಕಲ್ ಲೈನ್ ಹಾಕಿರ್ತಾರೆ, ಹಾರಿಸಾಂಟಲ್ ಲೈನ್ ಹಾಕಿರ್ತಾರೆ. ಅದು ಎರಡೂ ಒಂದು ಮೀಟಿಂಗ್ ಪಾಯಿಂಟ್ ಇರುತ್ತೆ. ಆ ಸೆಂಟರ್ ಪಾಯಿಂಟ್ನ ಈ ಲೈನ್ ಇರುತ್ತೆ ಅಲ್ವಾ, ಈ ಸೆಂಟರ್ ಪಾಯಿಂಟಿಗೆ ಲಾಕ್ ಆಗಬೇಕು. ಈ ಸ್ಟ್ರೇಟ್ ಲೈನ್ ಮೇಲೆ ಲೈನ್ ಬರಬೇಕು, ಪಾಯಿಂಟ್ ಮೇಲೆ ಪಾಯಿಂಟ್ ಬರಬೇಕು. ಆಗ ಏನು ಮಾಡ್ತೀರಿ, ನೀವು ಮೆಷರ್ ಮಾಡ್ತಾ ಹೋಗ್ತೀರಿ. 0, 10, 20, 30, 40, 50, 60. ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟು ಮೆಷರ್ಮೆಂಟ್ ಇದೆ ಆ ಮೆಷರ್ಮೆಂಟಿಗೆ ಹಾಕಿಲ್ಲ, ಯಾಕೆಂದರೆ ಡೈರೆಕ್ಟಾಗಿ ನೋಡಿದ್ರೇ ಗೊತ್ತಾಗುತ್ತೆ ನಮಗೆ ಇಟ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ. ನೀವು ಮೆಷರ್ ಮಾಡ್ತೀರಾ ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟಿದೆ ಅಂತ ಮೆಷರ್ಮೆಂಟ್ ನಮಗೆ ಬೇಕಾಗಿಲ್ಲ. ಲೆಸ್ ದ್ಯಾನ್ 90 ಡಿಗ್ರಿ ಎಷ್ಟು ಬೇಕಾದರೂ ಇರಲಿ. ಸೊ ಅದು ಲೆಸ್ ದ್ಯಾನ್ 90 ಡಿಗ್ರಿ ಇದೆ. ಯು ಕ್ಯಾನ್ ಕಾಲ್ ದಿಸ್ ಆ್ಯಸ್ ಅಕ್ಯೂಟ್ ಆ್ಯಂಗಲ್, ಬಿಕಾಸ್ ಅಕ್ಯೂಟ್ ಆ್ಯಂಗಲ್ ಡೆಫಿನೇಷನ್ ಏನು, it should be less than 90 degree. So for A question it is acute angle. Let us take B question now. This is B. ಇಲ್ಲೂ ಅಷ್ಟೇ ಏನು ಮಾಡ್ತೀರಿ, ನಾನು ಆಲ್ರೆಡಿ ಒಂದು ಕಾನ್ಸೆಪ್ಟ್ ಹೇಳಿದೆ. ಈ ಥರ ಇಲ್ಲಿ ಕ್ವಾಡ್ರೆಂಟ್ ಇತ್ತು ಅಂದರೆ ಇಲ್ಲಿ ತನಕ ಏನಾಗುತ್ತೆ ನಮಗೆ, ದಿಸ್ ಈಸ್ ರೈಟ್ ಆ್ಯಂಗಲ್. ಇಲ್ಲಿ ಎಕ್ಸಾಕ್ಟ್ 90 ಡಿಗ್ರಿ ಬರುತ್ತೆ. 90 ಡಿಗ್ರಿಗಿಂತ ಜಾಸ್ತಿ ನೋಡಿದ್ರೇ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ. ಇಲ್ಲಿದ್ದರೆ ದಿಸ್ ಇಸ್ 90 ಡಿಗ್ರಿ. ಇಲ್ಲೊಂದು ಸ್ಟ್ರೈಟ್ ಲೈನ್ ಬರುತ್ತೆ ಅಲ್ವಾ, ಅದೇನಾಗುತ್ತೆ ನಮಗೆ 90 ಡಿಗ್ರಿ ರೈಟ್ ಆ್ಯಂಗಲ್ ಇರುತ್ತೆ. ಸೊ ದಿಸ್ ಇಸ್ ಗ್ರೇಟರ್ ದ್ಯಾನ್ 90 ಡಿಗ್ರಿ. ಗ್ರೇಟರ್ ದ್ಯಾನ್ 90 ಡಿಗ್ರಿ ಇದೆ, ಲೆಸ್ ದ್ಯಾನ್ 180 ಡಿಗ್ರಿ ಇದೆ. ಸಿ ದಿಸ್ ಈಸ್ 180. ಇದು 180 ಡಿಗ್ರಿ ಲೈನ್. ನಮಗೆ ಈ ಕಡೆ ಈ ಸ್ಟ್ರೈಟ್ ಲೈನಿಗೆ ನೀವು ಎಕ್ಸಾಕ್ಟ್ ಸ್ಟ್ರೈಟ್ ಲೈನ್ ಹಾಕಿದರೆ ಇದು 180 ಡಿಗ್ರಿ ಲೈನ್. ಇಲ್ಲಿ ಹಾಕಿದರೆ ದಿಸ್ ಇಸ್ 90 ಡಿಗ್ರಿ ಲೈನ್. ಇಲ್ಲಿ ಏನಾಗಿದೆ ಆ್ಯಂಗಲು, ಗ್ರೇಟರ್ ದ್ಯಾನ್ 90ಗಿಂತ ಜಾಸ್ತಿ ಇದೆ, ಲೆಸ್ ದ್ಯಾನ್ 180 ಡಿಗ್ರಿ ಅಂದರೆ 180 ಡಿಗ್ರಿಗಿಂತ ಕಡಿಮೆ ಇದೆ. ಯು ಕ್ಯಾನ್ ಈಸಿಲಿ ಸೇ ಬೈ ಅಬ್ಸರ್ವೇಷನಿಂದನೇ ಗೊತ್ತಾಗ್ತಾ ಇದೆ ಅಲ್ವಾ ನಮಗೆ, ಗ್ರೇಟರ್ ದ್ಯಾನ್ 90 ಆ್ಯಂಡ್ ಲೆಸ್ ದ್ಯಾನ್ 180. ಸೊ ಯು ಕ್ಯಾನ್ ಕಾಲ್ ದಿಸ್ ಆ್ಯಸ್ ಅಬ್ಟ್ಯೂಸ್ ಆ್ಯಂಗಲ್. ನೀವು ಹೆಂಗೆ ವೆರಿಫೈ ಮಾಡ್ಬೋದು ಅಂದರೆ, ಪ್ರೊಟ್ರಾಕ್ಟರ್ನ ಇಟ್ಕೊಂಡು ನೋಡಿ, ಪ್ರೊಟ್ರಾಕ್ಟರಲ್ಲಿರೋ ಸೆಂಟರ್ ಪಾಯಿಂಟ್ನ ಇಲ್ಲಿರೋ ಸೆಂಟರ್ ಪಾಯಿಂಟಿಗೆ ಹಾಕ್ಕೊಳ್ತೀರಿ. ನೆಕ್ಸ್ಟು ಏನು ಮಾಡ್ತೀರಾ, ಇಲ್ಲೊಂದು ಸ್ಟ್ರೈಟ್ ಲೈನ್ ಇರುತ್ತಲ್ಲ ಪ್ರೊಟ್ರಾಕ್ಟರಲ್ಲಿ, ಆ ಸ್ಟ್ರೈಟ್ ಲೈನು ಮತ್ತು ನಿಮ್ಮ ಟೆಕ್ಸ್ಟ್ ಬುಕ್ ಮೇಲ್ಗಡೆ ಒಂದು ಲೈನ್ ಇದೆ, ಆ ಸ್ಟ್ರೈಟ್ ಲೈನ್ ಮೇಲ್ಗಡೆ ಎಕ್ಸಾಕ್ಟಲ್ಲಿ ಪ್ಲೇಸ್ ಮಾಡಿ ಕೌಂಟ್ ಮಾಡ್ತಾ ಹೋಗ್ತೀರಿ. 0, 10, 20, 30, 40, 50, 60, 70, 80, 90, 100, 110, 120. ನಮಗೆ ಎಷ್ಟು ಮೆಷರ್ಮೆಂಟ್ ಇದೆ ಬೇಡ, ಗ್ರೇಟರ್ ದ್ಯಾನ್ 90 ಇದೇನೋ ಲೆಸ್ ದ್ಯಾನ್ 180 ಇದೇನೋ ನೋಡ್ಕೊಳ್ತೀವಿ. ಎನಿ ನಂಬರ್ ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ 90 ಆ್ಯಂಡ್ ಲೆಸ್ ದ್ಯಾನ್ 180. ಸೊ ಯು ಕ್ಯಾನ್ ಕಾಲ್ ದಿಸ್ ಆಸ್ ಅಬ್ಟ್ಯೂಸ್ ಆ್ಯಂಗಲ್. ಬೈ ಅಬ್ಸರ್ವೇಷನಿಂದನೇ ಹೇಳೋದನ್ನ ಕಲ್ತ್ಕೋಬೇಕು ನೀವು. ಸೊ ದಿಸ್ ಇಸ್ ಅಬ್ಟ್ಯೂಸ್ ಆ್ಯಂಗಲ್. ಲೆಟ್ ಅಸ್ ಟೇಕ್ ಸಿ ಕ್ವೆಶ್ಚನ್. ದಿಸ್ ಇಸ್ ರೈಟ್ ಆ್ಯಂಗಲ್ ಅಲ್ವಾ, ಅಬ್ಸರ್ವ್ ಮಾಡಿ. ಯಾವಾಗಲೂ ನಾವು ಎರಡು ಲೈನ್ಸ್ ಈ ಥರ ಕರೆಕ್ಟಾಗಿ ಹಿಂಗೆ ಬಂದಿತ್ತು ಅಂದರೆ ನಾವು ಇದು 90 ಡಿಗ್ರಿ ಅಂತ ಹೇಳ್ತೀವಿ. ಇದು ಅಬ್ಸರ್ವೇಷನಿಂದನೇ ಹೇಳ್ಬೋದು. ಕೆಲವೊಂದು 90 ಡಿಗ್ರಿ ಇದ್ರೂ ಹಿಂಗಿರುತ್ತೆ, ಆವಾಗ ಮೆಷರ್ಮೆಂಟಿಂದ ಹೇಳಬೇಕಾಗುತ್ತೆ.
ಬಟ್ ಈ ಥರ ನೋಡ್ತಿದ್ದಂಗೆ ನಮಗೆ ಟಿ ಶೇಪಲ್ಲಿ ಇತ್ತು ಅಂದರೆ ಅಲ್ಲಿ ಎಲ್ಲ ಕಡೆಗೂ ಏನಾಗುತ್ತೆ ನಮಗೆ 90 ಡಿಗ್ರಿ. ಸೊ ಎಲ್ ಶೇಪ್ ಎಲ್ ಫಾರ್ಮ್ ಆಗುತ್ತೆ. ಸಿ ಇಲ್ಲಿ ನೋಡಿರಿ, ಇಲ್ಲಿ ಒಂದು ಎಲ್ ಶೇಪ್ ಫಾರ್ಮ್ ಆಗಿದೆ ಅಲ್ವಾ, ಅಲ್ಲೆಲ್ಲ ನಮಗೆ ಏನಾಗುತ್ತೆ ರೈಟ್ ಆ್ಯಂಗಲ್ಸ್ ಫಾರ್ಮ್ ಆಗುತ್ತೆ. ಸೊ ಬೈ ಅಬ್ಸರ್ವೇಷನ್ ಓನ್ಲಿ ಯು ಕ್ಯಾನ್ ಈಸಿಲಿ ಟೆಲ್ ದಟ್ ಈಸ್ ರೈಟ್ ಆ್ಯಂಗಲ್. ಪ್ರೊಟ್ರಾಕ್ಟರ್ ಇಟ್ಕೊಂಡು ಮೆಷರ್ ಮಾಡಿದ್ರೂ ರೈಟ್ ಆ್ಯಂಗಲ್ಲೇ ಬರುತ್ತೆ ನಮಗೆ. ಸಿ ಸೆಂಟರ್ ಪಾಯಿಂಟ್ ಮೇಲೆ ಪಾಯಿಂಟ್ ಇಡಬೇಕು, ಲೈನ್ ಮೇಲೆ ಲೈನ್ ಇಟ್ಟರೆ ನಮಗೆ ಎಕ್ಸಾಕ್ಟ್ 90 ಡಿಗ್ರಿ. ಎಕ್ಸಾಕ್ಟ್ 90 ಡಿಗ್ರಿ ಇದ್ದರೆ ಏನು ಹೇಳ್ತೀವಿ ನಾವು ರೈಟ್ ಆ್ಯಂಗಲ್. ಸೊ ಲೆಟ್ ಅಸ್ ಟೇಕ್ ಡಿ ಕ್ವೆಶನ್. ಯು ಹ್ಯಾವ್ ಟು ಅಬ್ಸರ್ವ್ ಕೇರ್ಫುಲಿ. ಈ ಕ್ವೆಶನ್ಗೆ ವಿತೌಟ್ ಪ್ರೊಟ್ರಾಕ್ಟರ್ನೇ ನೀವು ಆನ್ಸರ್ ಮಾಡಬೇಕು. ಪ್ರೊಟ್ರಾಕ್ಟರ್ನ ಯೂಸ್ ಮಾಡಿ ಆನ್ಸರ್ ಮಾಡೋ ಹಾಗಿಲ್ಲ. ಸಿ ಅಲ್ಲಿ ಮಾರ್ಕ್ ಎಲ್ಲಿ ಮಾಡಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮಾಡಿದ್ದಾರೆ, ಸೊ ಅಂದರೆ ಮೆಷರ್ಮೆಂಟ್ ಇಲ್ಲಿಂದ ಇಲ್ಲಿಗೆ ನಡೀತಾ ಇದೆ ಅಂತ. ಇಲ್ಲೂ ಕೂಡ ಮಾರ್ಕ್ ಮಾಡ್ಬೋದಿತ್ತು. ಇಲ್ಲಿದ್ದರೆ ನಾವು ಯು ಕ್ಯಾನ್ ಈಸಿಲಿ ಸೇ ದಟ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ. 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದು ಅಕ್ಯೂಟ್ ಆ್ಯಂಗಲ್ ಆಗೋಗ್ಬಿಡ್ತದೆ. ಬಟ್ ಅವ್ರು ಹೇಳ್ತಾ ಇರೋ ಮೆಷರ್ಮೆಂಟ್ ಈ ಲೈನ್, ಈ ಕರ್ವ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಗೊತ್ತಾಯ್ತಾ ನಿಮಗೆ, ಇಲ್ಲಿಂದ ಇಲ್ಲಿಗೆ ಮೆಷರ್ಮೆಂಟ್ ಮಾಡಿದ್ದೀವಿ ಅಂತ. ಹಿಯರ್ ಆಲ್ಸೋ ಈ ಕಡೆಯಿಂದ ಇಲ್ಲಿಗೆ ಮೆಷರ್ಮೆಂಟ್, ಬಟ್ ಹಿಯರ್ ಔಟ್ಸೈಡ್ ಮೆಷರ್ಮೆಂಟ್, ಇಲ್ಲಿಂದ ನಮಗೆ ಇಲ್ಲಿಗೆ ಮೆಷರ್ ಆಗಿದೆ. ಅಬ್ಸರ್ವ್ ಮಾಡಿರಿ ಎಷ್ಟು ಡಿಗ್ರಿ ಇರಬಹುದು ಇದು. ಸಿ ಈ ಲೈನ್ ನಮಗೆ ಯಾವಾಗಲೂ 180 ಡಿಗ್ರಿ ರೆಪ್ರೆಸೆಂಟ್ ಮಾಡುತ್ತೆ, ಸ್ಟ್ರೇಟ್ ಲೈನ್. ಇದು ಸ್ಟ್ರೇಟ್ ಲೈನಿಗಿಂತ ಜಾಸ್ತಿ ಇದೆ ನೋಡಿ. ಇಲ್ಲಿಂದ ಇಲ್ಲಿಗೆ ಜಸ್ಟ್ ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡಿದರೆ ನಮಗೆ 180 ಡಿಗ್ರಿ ಬರುತ್ತೆ. ಬಟ್ ಅವ್ರು ಇನ್ನೂ ಜಾಸ್ತಿನೇ ಮೆಷರ್ಮೆಂಟ್ ಮಾಡಿದ್ದಾರೆ. ಸಿ ಇಟ್ ಹಿಯರ್ ಆಲ್ಸೋ ಇಲ್ಲೂ ತೊಗೊಂಡಿದ್ದಾರೆ, ಇಲ್ಲೂ ತೊಗೊಂಡಿದ್ದಾರೆ. ಅಂದರೆ ಇಲ್ಲಿಂದ ಇಲ್ಲಿಗೆ 180 ಡಿಗ್ರಿ ಇದೆ. ಇಲ್ಲಿ ಸಮಥಿಂಗ್ ಇನ್ನೂ ಅಷ್ಟು ಆ್ಯಂಗಲ್ ಆ್ಯಡ್ ಆಗಿದೆ, ಅಂದರೆ ಇಟ್ ಈಸ್ ಗ್ರೇಟರ್ ದ್ಯಾನ್ 180. ಇಲ್ಲೂ ಅಷ್ಟೇ ನಮಗೇನಾಗಿದೆ, ಇನ್ನೂ ಸ್ವಲ್ಪ ಆ್ಯಂಗಲ್ ಆ್ಯಡ್ ಆಗಿದೆ. 180ಗಿಂತ ಜಾಸ್ತಿ ಆಗ್ತಾ ಇದೆ ಆ್ಯಂಗಲ್. ಸಿ ವಾಟ್ ಈಸ್ ಆ್ಯಂಗಲ್ ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್ 180 ಡಿಗ್ರಿ, ನಮಗೆ ಗ್ರೇಟರ್ ದ್ಯಾನ್ 180 ಡಿಗ್ರಿ ಇದ್ದರೆ ಇರೋವಂಥ ಆ್ಯಂಗಲ್ ಯಾವುದು, ದಟ್ ಈಸ್ ರಿಫ್ಲೆಕ್ಸ್ ಆ್ಯಂಗಲ್, isn't it? So you can call this as reflex angle. ಈ ಪ್ರಾಬ್ಲಮ್ಸ್ನ ನೀವು ಬೈ ಅಬ್ಸರ್ವೇಷನ್ ಓನ್ಲಿ ಯು ಕ್ಯಾನ್ ಈಸಿಲಿ ಟೆಲ್. ಸೊ ಲೆಟ್ ಅಸ್ ಟೇಕ್ ಈ ಕ್ವೆಶನ್. ನೋಡಿ ಇಲ್ಲಿ ಆ್ಯಂಗಲ್ ಇಲ್ಲಿಂದ ಇಲ್ಲಿಗೆ ಮೆಷರ್ಮೆಂಟ್ ಆಗಿದೆ. ಸಿಂಬಲ್ ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿಂದ ಇಲ್ಲಿಗೆ ಮೆಷರ್ ಆಗಿದೆ. ಲೈನ್ ನಮಗೆ ಸ್ಟ್ರೇಟ್ ಲೈನ್ ಇದೆ. ಸೊ ಸ್ಟ್ರೇಟ್ ಲೈನ್ ಇದ್ದರೆ ನಾವೇನು ಹೇಳ್ತೀವಿ ಅದನ್ನ ಸ್ಟ್ರೇಟ್ ಆ್ಯಂಗಲ್. ಸ್ಟ್ರೇಟ್ ಆ್ಯಂಗಲ್. Is it clear? So let us take F question. ಇಲ್ಲಿ ಎರಡು ಕಡೆ ಆ್ಯಂಗಲ್ ಮೆಷರ್ಮೆಂಟ್ ಕೊಟ್ಟಿದ್ದಾರೆ. ಈ ಎರಡು ಲೈನ್ಸ್ ಮಧ್ಯೆ ಯಾವ ಆ್ಯಂಗಲ್ ಇದೆ ಅಂತ ನಮಗೆ ಲೆಸ್ ದ್ಯಾನ್ 90 ಡಿಗ್ರಿ ಅಂತ ಈಸಿಯಾಗಿ ಹೇಳ್ಬೋದು. ಹೇಗೆ ಅಂದರೆ ಸಿ ಇಲ್ಲಿ ಒಂದು ಲೈನ್ ಇದೆ, ಇದನ್ನ ಬೇಸಿಕ್ಕಾಗಿ ತೊಗೊಂಡ್ರೆ ಇಷ್ಟಿದ್ದರೆ ಇದನ್ನ ನಾವು ರೈಟ್ ಆ್ಯಂಗಲ್ ಅಂತ ಹೇಳ್ತೀವಿ, ಅಥವಾ 90 ಡಿಗ್ರಿ ಅಂತ ಹೇಳ್ತೀವಿ ಇಷ್ಟು ಬಂದರೆ. ಬಟ್ ಇದು ಇನ್ನೂ ಆ್ಯಂಗಲ್ ತುಂಬ ಕಡಿಮೆ ಇದೆ, 90 ಡಿಗ್ರಿಗಿಂತನೂ ಕಡಿಮೆ ಇದೆ. ಸೊ 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಏನು ಹೇಳ್ತೀವಿ, ಅಕ್ಯೂಟ್ ಆ್ಯಂಗಲ್. ಹಿಯರ್ ಆಲ್ಸೋ ಈ ಲೈನ್ನ ಬೇಸಾಗಿ ತೊಗೊಂಡ್ರೆ 90 ಡಿಗ್ರಿ ಆಗಬೇಕು ಅಂದರೆ ಇಷ್ಟಿರುತ್ತೆ. ಸೊ ಇಟ್ ಈಸ್ ಲೆಸ್ ದ್ಯಾನ್, ಅದಕ್ಕಿಂತ ಕಡಿಮೆ ಇದೆ, 90 ಡಿಗ್ರಿಗಿಂತ ಕಡಿಮೆ ಇದೆ. ಸೊ ಯು ಕ್ಯಾನ್ ಕಾಲ್ ದಿಸ್ ಆ್ಯಸ್ ಅಕ್ಯೂಟ್ ಆ್ಯಂಗಲ್. ಪದೇ ಪದೇ ಪ್ರಾಕ್ಟೀಸ್ ಮಾಡಿ ಅಬ್ಸರ್ವೇಷನಿಂದಾನೇ ಕಲೀರಿ, ಆಗ ನೀವು ಎಲ್ಲ ಕ್ವೆಶನ್ಸ್ನು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಫಸ್ಟ್ ಯು ಹ್ಯಾವ್ ಟು ಲರ್ನ್ ದ ಕಾನ್ಸೆಪ್ಟ್ ಏನಿದೆ ಥರೋ ಆಗಿ ತಿಳ್ಕೊಂಡು ಆಫ್ಟರ್ ದಟ್ ಯು ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್. ಆಗ ನಿಮಗೆ ಪ್ರಾಬ್ಲಮ್ಸ್ ಮೇಲೆ ಗ್ರಿಪ್ ಸಿಗುತ್ತೆ.
ಏನೋ ಜಸ್ಟ್ 90 180 360 ಏನೋ ಬಿಡು ಇದು ಪ್ರಾಬ್ಲಮ್ಸ್ ಮಾಡ್ತಾ ನೋಡೋಣ ಅಂತ ಹೋದರೆ ಯು ಎಂಡ್ ಅಪ್ ವಿತ್ ನಥಿಂಗ್, ಏನೂ ಗೊತ್ತಿಲ್ಲ ಅನ್ನೋ ಥರ ಅನ್ನೋ ಹಾಗಾಗುತ್ತೆ. ಸೊ ಫಸ್ಟ್ ಯು ಹ್ಯಾವ್ ಟು ಲರ್ನ್ ದ ಕಾನ್ಸೆಪ್ಟ್ ಕ್ಲಿಯರ್ಲಿ. ದಿಸ್ ಇಸ್ ಅಬೌಟ್ ಅಕ್ಯೂಟ್ ಆ್ಯಂಗಲ್, ಸ್ಟ್ರೇಟ್, ಅಕ್ಯೂಟ್, ಅಬ್ಟ್ಯೂಸ್ ಆ್ಯಂಡ್ ರಿಫ್ಲೆಕ್ಸ್. ಈ 3 ಆ್ಯಂಗಲ್ಸ್ ಬಗ್ಗೆ ನೀವು ಇವತ್ತು ಸ್ಟಡಿ ಮಾಡಿರೋದು, ಅದನ್ನ ಮತ್ತೆ ರಿಕಾಲ್ ಮಾಡಿ ಎಲ್ಲ ಪ್ರಾಬ್ಲಮ್ಸ್ನ ಇನ್ನೊಂದ್ಸಲಿ ಸಾಲ್ವ್ ಮಾಡಿ. ಈಸ್ ಇಟ್ ಕ್ಲಿಯರ್? ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ ಅಸ್ discuss how to measure the angles, that concept in tomorrow's class. Thank you.